ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಅದೇನೆ ಗೈಸ್, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಎಲ್ಲಿಗೆ? ಯಾವುದೋ ಆಫ್ ರೋಡ್ ಹೋಗ್ತಾ ಇದ್ದೀವಿ. ಇವತ್ತು ಓಮಿನಿ ಜೊತೆ ಹೋಗ್ತಾ ಇರೋದು ನಾವು. ಫಸ್ಟ್ ಟೈಮ್ ಓಮಿನಿ ತಂದಿರೋದು. ಸೊ ಇಲ್ಲಿಂದ ಆಫ್ ರೋಡ್ ಹೋಗ್ತಾ ಇದ್ದೀವಿ. ಅರೌಂಡ್ ನಮ್ಮ ಮನೆಯಿಂದ ಅರೌಂಡ್ 70 to 80 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಇವಾಗ ಬೆಳಗ್ಗೆ ಟೈಮ್ ಎಷ್ಟು? 6:41. ಇವ್ನು ನನ್ನ ಫ್ರೆಂಡು ಅಕ್ಷಯ್ ಅಂತ. ಫ್ರೆಂಡ್ ಅಲ್ಲ, ದೋಸ್ತು. ಇವರು ಗೊತ್ತಲ್ಲ, ಮಾಮೂಲಿ ನಮ್ಮ ಅಣ್ಣ. ಸೊ ಇವಾಗ ಗಾಡೀಲಿ ನಾಯಂಡಹಳ್ಳಿ ಬ್ರಿಡ್ಜ್ ಕೆಳಗೆ ಪಾರ್ಕ್ ಮಾಡಿದ್ದೀವಿ. ಇಲ್ಲಿಂದ ಮೈಸೂರು ರೋಡ್ ಅಲ್ವಾ? ಮೈಸೂರು ನಾಯಂಡಹಳ್ಳಿ. ಇವಾಗ ಇದು ನಾಯಂಡಹಳ್ಳಿ ರೋಡ್. ಇದು ಇಲ್ಲಿಂದ ರೈಟ್ ಹೋಗಿ ಮೈಸೂರು ರೋಡಿಂದ ಒಂದೇ ರೋಡು. ಏನು ಬೆಟ್ಟದ ಹೆಸರು? ಒಟ್ನಲ್ಲಿ ಕ್ರೇಜಿಯಾಗಿರುತ್ತೆ. ಗಾಡೀಲಿ ಫುಲ್ಲು ಅಡುಗೆಗೆ ಬೇಕಿರೋ ಐಟಮ್ ಇವಾಗ ನಾವು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಗ್ಯಾಸ್ ಸ್ಟವ್ ಎತ್ಕೊಂಡು ಅಲ್ಲಿಂದ ಸೀದಾ ಹೊರಡೋದು. ಓಕೆ. ಟೈಮ್ ಇವತ್ತೇ ಬೇಗ ಇದ್ದಿರೋದು. ಇವತ್ತೇ ಬೇಗ ಇದ್ದಿರೋದಲ್ಲ. ಅವಮಾನ ಆಯ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಅಕ್ಷಯ್? ಬ್ರೇಕ್ಫಾಸ್ಟ್ ಏನಿಲ್ಲ. ಇಲ್ಲಿ ಲೇಸು, ಇಲ್ಲಿರೋ ಈ ಜ್ಯೂಸ್ ಇಲ್ಲಿದೆ. ಅಲ್ಲಿ ನಮ್ಮ ಅಣ್ಣ ನಿಂತಿದ್ದಾನೆ. ಅವನಿಗೆ ಏನು ಬೇಕಂತೆ? ಜ್ಯೂಸು, ಚಿಪ್ಸು, ನೀರು ಅಷ್ಟೇ. ಬೆಳಗ್ಗೆನೆ ಆಫ್ ರೋಡ್ ಸಿಕ್ಕಿದೆ. ಇದು ರೋಡ್. ಬಂಪರ್ ಟಚ್ ಆಗುತ್ತೆ. ಪಕ್ಕ ಬಿಚ್ಚಿ ಬಂಪರ್ನ ಗಾಡಿ ಮೇಲೆ ಹಾಕ್ಬೇಕು. ಕನಕ್ಪುರ ರೋಡ್ ಎಕ್ಸ್ಟೆಂಡ್ ಮಾಡಿ ನೋಡಿ. 3 ಲೈನ್ ಎರಡೇ ಲೈನ್ ಅದೇ ರೋಡ್ ಅಷ್ಟೇ. ಚೆನ್ನಾಗಿದೆ. ಅಲ್ಲಿ ಬ್ಯಾಕ್ ಸೈಡ್ ಎಲ್ಲ ಗುಂಡಿ ಹಂಗೆ ತಾನೆ. ಇವಾಗ ನಾವು ರೈಟ್ ಹೇಳ್ಕೊಂಡಲ್ಲ ಅಲ್ಲಿ. ಅಲ್ಲಲ್ಲ, ಬರೀ ಅಷ್ಟೇ ಒಂದೇ ರೋಡ್ ಇದ್ದಿದ್ದು. ಇನ್ನೊಂದು ಎಕ್ಸ್ಟೆಂಡ್ ಮಾಡೋದು ಅಷ್ಟೇ. ಚೆನ್ನಾಗಿದೆ ರೋಡ್. ಆಫ್ ರೋಡ್ ಸ್ಟಾರ್ಟ್ ಆಯಿತು. ಇನ್ನೂ ಇದೆಲ್ಲ ರೆಡಿ ಆದ್ಮೇಲೆ ಟೋಲೆಲ್ಲ ಸ್ಟಾರ್ಟ್ ಆಗುತ್ತೆ. ಗಾಯ್ಸ್, ಆಫ್ಟರ್ ಎಷ್ಟು ಅವರ್ ಜರ್ನಿ? 1 ಅವರಾ? 1 ಅವರ್ ಜರ್ನಿ. ಈಗ ಇಲ್ಲಿಂದ 14 ಕಿಲೋಮೀಟರ್ ಏನೋ ಇದೆ. ಸೊ ನಾಷ್ಟ ಮಾಡೋಕ್ಕೆ ನಿಲ್ಸಿದ್ದೀವಿ. ಅಲ್ಲಿ ಕಾಣ್ತಾ ಇರುವ ಅರಸು ಕ್ಯಾಟ್ರಿಂಗ್ ಅನ್ನೋ ಅಂಗಡಿಲಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ತಿಂದ್ಬಿಟ್ಟು ಇಲ್ಲಿಂದ ಅರ್ಧ ಅಲ್ಲ, ಒಂದು 20 ಮಿನಿಟ್ಸ್ ಜರ್ನಿ ಇದೆ. ಜರ್ನಿ ಮುಗಿಸ್ಕೊಂಡು ಅಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗೋದು. ಫುಲ್ ಎಕ್ಸೈಟಿಂಗ್ ಆಗಿದ್ದೀವಿ. ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಅವಲಕ್ಕಿ ಇದೆ, ಅದಕ್ಕರ್ತು ಅವಲಕ್ಕಿ ಇದೆ. ಇನ್ನೇನು ತಗೋಬೇಕು? ಏನು ತಗೊಂಡೆ? ನಿನಗೇನೋ ಯಾರ ತಗೊಂಡು
ನನಗೂ ಪಲಾವ್. ಇದು ಅವಲಕ್ಕಿ ಇಲ್ಲ, ಚಿತ್ರಾನ್ನ, ಪಲಾವ್ ತಗೊಂಡು ತಿಂದಾಯ್ತು. ಈಗ ಹೊರಡ್ತಾ ಇದ್ದೀವಿ. ಇಲ್ಲಿ ಎಷ್ಟು ಕಿಲೋಮೀಟರ್ ಇದೆ? ಬ್ರೋ ಬಾಯ್ 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 ರೈಟ್. ಇನ್ನೂ ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಂ, ನಮ್ಮ ಗಾಡಿ ಬಂಪರ್ ಎಲ್ಲ ಟಚ್ ಆಗುತ್ತೆ. ಜಾಸ್ತಿ ದೂರ ಏನಿಲ್ಲ ಅಲ್ಲಿಂದ ಇಲ್ಲಿವರೆಗೂ. ಗಾಯ್ಸ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಅಷ್ಟಲ್ಲೂ ಬೆಟ್ಟ. ಮೇಲೆ ಹೋಗ್ಬೇಕು, ಫುಲ್ ಟಾಪ್ಗೆ ಹೋಗಿ ಗಾಡಿ ಹೋಗ್ಬೇಕು. ಆಫ್ ರೋಡ್ ಟ್ರೈ ಮಾಡೋಣ ಆದಷ್ಟು, ಇಲ್ಲಾಂದ್ರೆ ವಾಪಸ್. ಹೆಂಗೆ ಹೋಗ್ಬೇಕು? ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ. ಆಫ್ ರೋಡ್ ಹೋಗ್ಬೋದು ಅದರಲ್ಲಿ? ಕಾರೆಲ್ಲ ಹೋಗಟ್ಟು. ಏನಕ್ಕೆ? ಬೆಟ್ಟ ಹತ್ತಕ್ಕೆ ಈ ಕಾರೆಲ್ಲ ಹೋಗಟ್ಟು. ಅಲ್ಲಿ ಹೋಗಿ ಮುಂದೆ ಅಚ್ಚಲ್ ಬೆಟ್ಟಕ್ಕೆ ನಮ್ಗೆ ಗೊತ್ತಿಲ್ಲ ಬಿಡಿ. ಅಲ್ಲಿ ಹೋಗಿ ಮುಂದೆ ಕೇಳಿ ಸರ್ಕಲಲ್ಲಿ. ಹಾಂ, ಈ ಕಾಣ್ತಾ ಇರೋ ಆರ್ಚೆ ಬೆಟ್ಟಕ್ಕೆ ಎಂಟ್ರಿ. In 600 meters, continue. ಬಂಪರ್ ಟಚ್ ಆಗುತ್ತೆ, ಹೋಗ್ಬೇಡಿ ಗಾಡಿ. ಅದು ಹೊಡೆದೋಗ್ಲಿ ಅಂತಾನೆ ಬಂದಿರೋದು. ಹೋಗಿ 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 ಅಂದ್ರೆ ಇಲ್ಲೇ ಇದೆ ಅಚ್ಚಲು ಸ್ಟಾರ್ಟ್. ಅಲ್ಲಿ ಕಾಣ್ತಾ ಇರೋದು ಬೆಟ್ಟ. ಈ ಹಳ್ಳಿ ಒಳಗೆ ಬಂದು ಅಯ್ಯೋ ಕಷ್ಟ ಕಷ್ಟ ಕಷ್ಟ. ಬೆಟ್ಟಕ್ಕೆ ಹಿಂಗೇನಾ? ಇದೆಲ್ಲ ಮನೆ ಹಳೇ ಕಾಲದ. ಈ ರೋಡ್ ನೋಡಿದ್ರೆ ಗೊತ್ತಾಗುತ್ತೆ ಬೆಟ್ಟ ಏನು. ಖುಷಿ ಆಗತ್ತೆ. ಏನ ಸ್ಟಾರ್ಟ್ ಆಯ್ತು. ಬಂಪರ್ You have arrived. ಇಲ್ಲಿಂದ ಸ್ಟಾರ್ಟ್. ಇಲ್ಲಿಂದ ರೋಡೇ ಇಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಕೈ ಮುಕ್ಕೊಂಡು ಬೆಟ್ಟ ಅಂತ ಏನು. ಡ್ರೈವರ್ ನೀಟಾಗಿ ಗಾಡಿ ಓಡಿಸಿದ್ರೆ ಬಂಪರ್ ಏನಾಗಲ್ಲ. ಬಂಪರ್ ಎಲ್ಲ ಕೈ ತಗೊಂಡು ಹೋಗ್ಬಿಟ್ಟು ನೀಟಾಗಿ ಎತ್ಬಿಟ್ಟು ಮೇಲೆ ಕಟ್ಟಿದ್ರೆ ಖುಷಿ ನಿಮಗೆ. ಆಮೇಲೆ ಬೇಕಾ ಹಾಕೋ. ಪೇಮೆಂಟ್ ಫೈಲ್ ಹಿಡಿತೀನಿ. ಯಾವುದಪ್ಪ ಬೆಟ್ಟ ದಾರಿ? ಇದು ದೇವಸ್ಥಾನ ಇದೆ. ಅಯ್ಯೋ ನನ್ನ ಬಂಪರ್ ಹಾಳಾಯಿತು. ರೈಟು ರೈಟ್ ಎಲ್ಲ ಒಂದೇ ಕಡೆ ಹೋಗೋದು. ಇಲ್ಲೊಂದು ಬೆಟ್ಟ ಇದೆ. ಗಾಯ್ಸ್, ಇದೇ ರೋಡ್. ಇವಾಗ ಈ ರೋಡಲ್ಲಿ ಹೋಗಬೇಕು. ಮತ್ತೆ ಹೆಂಗಾಯ್ತು? ಹಾಂ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಫ್ ರೋಡಿಂಗು. ಹಾಯ್, ಮಳೆ ಟೈಮಲ್ಲೆಲ್ಲ ಬಂದ್ರೆ ಹಾಂ ಗಾಡಿ. ಗೈಸ್, ಪೋಸ್ಟ್ 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 ಅಲ್ಲಿ ಫೋಟೋ ತೆಗಿಯಕ್ಕೆ ನಿಲ್ಸಿದ್ದು ಅರ್ಧೋಯ್ತು. ಏನು ಸಿಕ್ತು ಹೆಂಗೆ? ಗಾಡಿಗೆ ಹೊಸಕ್ಕೆ ಇಟ್ಕೊಬತ್ತೆ. ಹೋಗೋಣ. ಇನ್ನೂ ಎಷ್ಟು ದೂರ ಆಯ್ತೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಇದು. ಇನ್ನು ಪಿಕ್ಚರ್ ಅಭಿ ಬಾಕಿ. ಗಾಡಿ ಹೋಗಲ್ಲ ಅಂತ ಹೇಳಿದ್ರು ಅವರು. ಹೋಗ್ ಸರ್. ಹೆಂಗ್ ಹೋಗಿ ಅಂತ ನೋಡ್ತೀನಿ ನಾನು. ಬರೋಣ. ಈ ರೋಡಲ್ಲಿ ಇವಾಗ ಗಾಡಿ ತಗೊಬರ್ತಾ ಇದ್ದೀನಿ. ಬಾಬಾ ವಿಷ್ಣು, ಹಾ ಬಾ. ಕಿವಿ ಟಾಸ್ಕ್ ಇದೆಯಲ್ಲ.
ಇಲ್ಲ ಅಕ್ಷಯ್ ಸೈಡ್ ಬಂದ್ಬಿಡು, ಮೇಲೆ ಹತ್ತಿಸ್ಬಿಡ್ತೀನಿ ನಾನು. ಆಯ್ತು. ನೇತಾಡ್ತೈತೆ ಗಾಯ್ಸ್ ವೀಲು. ಹಾ ಇಲ್ಲಿ ಇನ್ನೊಂದ್ಸತಿ ಮಾಡು ಮಾಡು. ಯಾ ಸೂಪರ್. ಆ ಕಲ್ಲಲ್ಲೆಲ್ಲ ನಿಂತಿರೋದು. ಏನ್ ಮಾಡ್ತಾ ಇರೋದು ನೀವು? ಲೋ ಗಾಡಿ ಎತ್ತು ವಿಷ್ಣು. ಬಂತು ಇವಾಗ, ಇನ್ನೂ ಅಲ್ಲೇ ರೊಟೇಟ್ ಮಾಡಿ. ಲೋ ಕಲ್ಲು ಅದಕ್ಕೆ ಟೈರ್ ಗಿಡು ಅಕ್ಷಯ್, ನೀಟಾಗಿ ಟೈರ್ ಗಿಡು ಇಡು, ಟೈರ್ ಗಿಡು. ರಿವರ್ಸ್ ಯಾಕೆ ತೆಗ್ದೆ? ಲೋ ಒಂದ್ ನಿಮ್ ಗಾಯ್ಸ್, ನನ್ನ ಬಂಪರು ಹೋಯ್ತು. ಅಕ್ಷಯ್ ಇವ್ನ ಯಾರು ಕಷ್ಟಪಟ್ಟು ಹೊಡೆದಾಕಿಲ್ವ ಅಲ್ಲ, ಗಾಡಿ ಬೇಕಾಯ್ತು. ಕಷ್ಟಪಟ್ಟಿ ಮಾಡಿದ ಬಂಪರ್ನ ಇದು ಕಿತ್ತೋಗಿದೆ, ಕಟ್ಟ ಆಗಿದೆ ಇಲ್ಲಿಂದ. ಕ್ಲಾಂಪ್ ಬಿಚ್ಚಿ ಗಾಡಿ ಒಳಗಡೆ ಹಾಕ್ಬಿಟ್ಟು ಎತ್ಕೊಂಡು ಹೋಗೋದು. ಇಷ್ಟು ಟಾಸ್ಕ್. ಇವಾಗಲೇ ಇಷ್ಟು ಟಾಸ್ಕ್, ಇನ್ನು ಹೋಯ್ತಾ ಹೆಂಗೆ ಹೇಳು. ಸೈಡ್ ಎಲ್ಲ ಇದೆ, ಏನಂತ ಇಲ್ಲಿ ಅಡುಗೆ ಮಾಡೋಕೆ ಐಟಮ್ ಎಲ್ಲ ಇಟ್ಟಿದ್ದೀರಲ್ಲ. ಅಯ್ಯೋ ನನ್ನ ಬಂಪರ್, ಅಯ್ಯೋ ಮೇಲೆ ತಿರ್ಕೊ ಬಂಪರ್. ಹಿಂಗೆ 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 ಇದು ಬಿಚ್ಚು ಸಾಕು. ಬಿಚ್ಚು. ಅವಾಗಲೇ ಹೇಳಿದೆ ತುಂಬ ಇಷ್ಟ ಆಯ್ತು. ಬಿಸಾಕ್ಬೇಕು ಅಂತ ಗಾಡಿಗೆ ಭಾರ ಇರ್ತೀವಿ. ಇಲ್ಲೆಲ್ಲ ಕಟ್ ಮಾಡೋಣ ಕಣ ಮೊಬೈಲು. ಎಲ್ಲಿ? ಹ್ಞೂ ಮತ್ತೆ ಕೂರೋದು ಬೇಡವಾ? ಇನ್ಮೇಲೆ ಆರಾಮಾಗಿ ಹೋಗುತ್ತೆ, ಬಂಪರ್ ಇಲ್ವಲ್ಲ. ಬಂತು, ಗಾಡಿ ಒಳಗೆ ಹಾಕ್ರಿ, ಹೋಯ್ತಾ ಬಿಸಾಕ್ಬಿಟ್ಟು ಹೋಗ್ಬಿಡೋಣ. ಗಾಡಿ ಮೇಲೆ ಇದ್ರೊಳಗೆ ಬರಲ್ಲ ಅಲ್ಲ, ಇಲ್ಲಿ ಆಲ್ರೆಡಿ ಗಾಡಿಗಳು ಹೋಗಿದೆ. ನೋಡೋಣ ಇವಾಗ ಹೆಂಗೆ ಬರುತ್ತೆ. ತಗ್ಲಾಕೋತು ಸೂಪರ್. ಬಾ ಕಷ್ಟಪಟ್ಟು ಅವನ ಕೈಲಿ ಆಗಿಲ್ಲ, ಇಲ್ಲಿ ತಗ್ಲಾಕೋಗ್ಬಿಟ್ಟಿತ್ತು. ಇಲ್ಲಿ ಇವಾಗ ಅಕ್ಷಯ್ ಆನ್ ದಿ ಫೀಲ್ಡ್. ಇಲ್ಲಿ ನೋಡಿ ಫುಲ್ಲು ಓಪನ್ ಆಗ್ಬಿಟ್ಟೈತಿ. ಹಂಗೆಲ್ಲ ಆಗಲ್ಲ, ಹಂಗೆಲ್ಲ ಫಸ್ಟ್ ಗೇರ್ ಹಾಕು, ಬಿಡು ಇಳೀತು ಗಾಡಿ. ನಾನು ಬರ್ತೀನಿ ಇರು, ತಗ್ಲಾಕ್ಸ್ತಾ ಮತ್ತೆ ಅಲ್ಲೇ ಬಿಟ್ಟೆ. ಓಯ್ ಏನ್ ಬರ್ನೌಟ್ ಮಾಡ್ತಾ ಇದೀಯಾ? ಸರಿ ಬಂಡೆಕಾಲು ತೆಗೆದ್ಬಿಡೋ ದೊಡ್ಡದು. ಫುಲ್ಲು ಕಲ್ಲು ತುಂಬಿಸಿದೀವಿ. ಇವಾಗ ಬರ್ತಾನೆ. ಸೈಡ್ ಬನ್ನಿ, ಈ ಕಡೆ ಬಾ. ಹೋಗಂಗೋ ಕಾಲ ಹತ್ತಿಸು. ರೈಟಿಗೆ ಬಾ, ರೈಟ್. ನೀರು ಕೊಡ ನನಗೆ. ಏನು ಮಾಡ್ತಾ ಇದೀಯಪ್ಪ? ಹೆಂಗೈತೆ ಅಕ್ಷಯ್ ಎಕ್ಸ್ಪೀರಿಯನ್ಸು? ಬರ್ಬೇಕಲ್ಲ.
ಕಷ್ಟಪಡ್ತಾನಪ್ಪ ಹುಡುಗ. ಕೈ ಸುಟ್ಕೋಬೇಡ ಇಷ್ಟು. ಅಪ್ಪ ಹುಡುಗ ಕಷ್ಟಪಟ್ಟು ಏನು ರೆಡಿ ಮಾಡ್ದ ಸೈಲೆನ್ಸ್ ಲಾಸ್ಟ್ಗೆ. ಏನು ರೆಡಿ ಮಾಡಿಲ್ಲ ಅಂತ ಕಟ್ಟಿದ್ದೀನಿ. ಅಷ್ಟೇ ಒಂಚೂರು ಕಲ್ಲಿದೆ ಕೊಡ್ತೀಯಾ? ಅಲ್ಲಿ ಅಷ್ಟೊಂದು ಈಟ್ ಇಲ್ಲ ಅಲ್ವಾ ಹಿಂದೆ? ಇದು ಅಕ್ಷಯ್ ಪಾಪ ರೌಂಡ್ ಹೊಡಿತಾನೆ, ಗಾಡಿ ಫುಲ್ಲು. ಗಾಯ್ಸ್ ಅಯ್ಯಯ್ ನಿಲ್ಸೊಂದು ನಿಮಿಷ. ಇದೆಲ್ಲ ರೋಡು ಯಪ್ಪ ಹೆಂಗೆ ಸೈಕಾ ಆರಾಮಾಗಿ ಹೋಗುತ್ತೆ. ಪರವಾಗಿಲ್ಲ, ಬಿಚ್ಕೊಳ್ಳಲ್ಲ ಈ ಸದ್ಯಕ್ಕೆ ಬಿಚ್ಕೊಳ್ಳಲ್ಲ. ಹಾಂ ನೆಕ್ಸ್ಟು ಬರ್ತಾ ನಿಮ್ಮ ತಾರ್ ಎತ್ಕೊ ಬಂದ್ಬಿಡೋಣ. ಒಂದು ಬೈಕ್ ಐತೆ ನಮ್ಮ ಹೆಲ್ಪಿಗೆ. ಸಾಧಿಸ್ಬಿಟ್ವಿ. ಕಲ್ಲಿಕ್ಕಿದ್ ಕಾಯ್ತು ಆಗ್ತಾ ಇಲ್ಲ. ಅಯ್ಯೋ ಗಾಯ್ಸ್ ಬ್ರೋ ಹೆಂಗಿದೆ ಬ್ರೋ ಫೀಲಿಂಗು? ನೆಕ್ಸ್ಟ್ ತಾರಲ್ಲಿ ಬರಬೇಕು ಬ್ರೋ. ಫಾರ್ಚುನರ್ ತಾರ್ 2 ಈ ರೋಡಲ್ಲೆಲ್ಲ ಕಷ್ಟನೇ. ಫುಲ್ಲು ಆಫ್ ರೋಡಲ್ಲಿ ಓಮಿನಿ ತಂದಿದ್ದೀವಿ ಅಂದರೆ ನಾವು ಸುಮ್ಮನೆನಾ? ಬುಲೆಟ್ಟು ಎಲ್ಲ ಆರಾಮಾಗಿ ಹೋಗುತ್ತೆ. ಹೋಗಾಯ್ತು ಆದರೆ ಸಿಕ್ಕಾಪಟ್ಟೆ ಡೇಂಜರು. ಮೇಯ್ನ್ಲಿ ಏನು ಅಂದರೆ ಹೆಲ್ಪಿಗೆ ಯಾರೂ ಇರಲ್ಲ. ನಿಮಗೆ ಬೇಕಿರೋ ವಸ್ತುಗಳು ಏನೇನಿದೆ ಎಲ್ಲ ನೀವೇ ತರಬೇಕು. ನಿಮ್ಮ ನೀಡ್ಸ್ ಏನೇನಿದೆ ನೀವೇ ತರಬೇಕು ಅಷ್ಟೇ ನಾನು ಹೇಳೋದು. ನನಗಿವಾಗ ಸೈಲೆನ್ಸರ್ ಕಟ್ಟಾಯಿತು. ನನ್ನ ಹತ್ರ ದಾರ ಇತ್ತು. ಸೊ ದಾರ ಇನ್ ದ ಸೆನ್ಸ್ ನಾನು ಹೆಲ್ಪಿಗೆ ಬೇಕಾಗುತ್ತೆ ಅಂತ ಹಗ್ಗ ತಂದಿದ್ದೆ. ಸೊ ಹಗ್ಗ ಇದ್ದಿದ್ದರಿಂದ ಕಟ್ಬಿಟ್ಟು ಮುಂದಕ್ಕೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿಂದ ಕಂಟಿನ್ಯೂ ಮಾಡಬೇಕು. ಎಷ್ಟು ದೂರ ಹೋಗುತ್ತೋ ಹೋಗ್ಬಿಟ್ಟು ಅಲ್ಲಿಂದ ದೆನ್ ಅಗೇನ್ ವಾಪಸ್ ಆದರೆ ಫುಲ್ಲು ಕಂಪ್ಲೀಟ್ ಮಾಡ್ತೀವಿ. ವಿಲ್ ಟ್ರೈ ನೋಡೋಣ ಬಾ. ಓಯ್ ಮಾಡ್ದ ಹಬ್ಬ ಮಾಡ್ದ ಗೈಸ್. ಹಾಳು ಮಾಡಿರೋದು ಈ ಥರ, ಇದ್ರಲ್ಲಿ ಕಾರ್ ಹೋಗಲ್ಲ. ಚೆನ್ನಾಗಿದ್ರೆ ಬೇರೆ ಗಾಡಿಯನ್ನು ಹೋಗಿರೋದು. ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಆದರೂ ಹೆವಿ ಟಾಸ್ಕ್ ಡೇ ಇವತ್ತು. ಟೈಮ್ ಇನ್ನೆಷ್ಟು ಅಕ್ಷಯ್? ಇನ್ನೂ 9:30 ಅಷ್ಟೇ ಟೈಮು. ಸೊ ಬೇರೆ ಕಡೆ ಹೋಗ್ತಿದ್ದೀವಿ. ಸ್ಪಾಟ್ ಆಗ್ತಾ ಇಲ್ಲ. ಓಮಿನಿಗೆ ಆಗಲ್ಲ ಇದೆಲ್ಲ. ಬಂಪರ್ ಹೋಯ್ತು, ಸೈಲೆನ್ಸರ್ ಹೋಯ್ತು, ಖುಷಿ. ಇನ್ನೂ ಇದೆಲ್ಲ 10 ಸಲ ಆಗುತ್ತೆ. ಸೊ ಇನ್ನೊಂದು ದಿನ ಇದಕ್ಕೆ ವ್ಲಾಗ್ ಮಾಡೋಣ. ಹಾಂ ಬೀಟ ಬೇರೆ ಕಡೆ ಹೋಗೋಣ. ಮೆಕ್ಕೆದಾಟು ಆಸೆ ಟ್ರೈ ಮಾಡೋಣ ಇವಾಗ. ಬೇಡ ಬಾ. ಇವನು ಯಾರೋ ಹುಷಾರ್ಡು R15 ಇಲ್ಲೇ ಹಾಕ್ಬಿಟ್ಟು ಹೋಗಿದ್ದಾನೆ. ಇದೆಲ್ಲ ನಾವು ಮಾಡಿರೋದು ಫಾಲ್ಟು. ಅದು ಇಲ್ಲಿಂದ ಇಲ್ಲಿವರೆಗೂ. ನಿಧಾನ ಕಣೋ. ಅಯ್ಯೋ
ಹಾಕ್ಬಿಡ್ದು ಅದೇ ಟಾಸ್ಕು. ಹಾಂ ಸೆಂಟ್ರ್ ಗ್ಯಾಪಲ್ಲಿ ಹಾಕ್ಬಾರ್ದು. ಗಾಯ್ತಿನ ಗಾಡಿಗೆ ಬಂಪರ್ ಇಲ್ಲ, ಇಲ್ಲಿ ಬಂಪರು ಅದಿರೋದು ಒಂದು ಇಲ್ಲಿರೋದು ಇಲ್ಲಿ ಚೆನ್ನಾಗಿತ್ತು ನಂಬರ್ ಪ್ಲೇಟು. ಶಿಷ್ಯ ಈ ಸ್ಪಾಟ್ ಇವಾಗ ಇಲ್ಲಿಂದ ಹೋಗ್ಬೇಕು. ಏನು ಏನು ಇಟ್ಕೊಳ್ಳೋದು? ಪಾಪ ಬೇಸತ್ ಹೋಗ್ಬಿಟ್ಟು ನೀವು ಶಿಷ್ಯ. ಮಕ್ಷಯ್ ಮಾವಿನಕಾಯಿ ಹೊಡೆಯಕ್ಕೆ ಸ್ಕೆಚ್ ಆಗ್ತಾನೆ. ಇಲ್ಲಿ ಕಳ, ಓಯ್ ಕಳ ಎಲ್ಲ ಐತೆ ಇಲ್ಲಿ. ಯಾರು ಮರ ಹತ್ತುತ್ತಾ ಇರೋದು? ನೋಡ್ತಾ ಇದೆಯಾ? ಯಾವ ಮರ ಆಯ್ತಲ್ಲ ನಿನ್ ಕೈಯಲ್ಲಿ? ಎಲ್ಲಿ ಹತ್ತು ನೋಡೋಣ. ಆಯ್ತು ಹತ್ತು. ಅಯ್ಯೋ ಇಲ್ಲಿ ಇಲ್ಲಿ ಮುಳ್ಗಿಡ. ಅದಂಗೆ ಎಡಿ ಹಾಕ್ಸಿ ಆ ಕಡೆ. ನೋಡು ಸಿಕ್ತು ಮಾವಿನಕಾಯಿ. ಒಂದೇ ಇಟ್ಟು ಬೇರೆ ಎಲ್ಲ ಐತೆ. ಹತ್ತುತ್ತೇನ ಗಾಡಿ ಮೇಲೆ ಹತ್ತುತ್ತಾ ಗಾಡಿ? ಓಕೆ ಓಕೆ. ಇದೆಲ್ಲ ಹತ್ತದಲ್ಲ ಮೇಲ್ಗಡೆ. ಇದು ಬಂಪರು ಕಿತ್ತಾಕ್ಬಿಟ್ಟು ಖುಷಿಯಾಗಿ ಡ್ಯಾನ್ಸ್ ಆಡ್ತಾ ಇದೆಯಾ? ಹೋದ್ರೆ ಗಾಡಿ ತಗೊಳಕೋಗ್ಬಿಡುತ್ತೆ. ಸೈಲೆನ್ಸರ್ ಬಂಪರು ಕೈಗೆ ಬಂದ್ಬಿಡುತ್ತೆ. ಆಗ್ಲೇ ಸೈಲೆನ್ಸರ್ ಬಂಪರ್ ಎರಡು ಕೈಗೆ ಬಂದಿದೆ. ಇನ್ನು ಬೇರೆ ಏನೋ ಕೈಗೆ ಬರೋಕ್ಕೂ ಮುಂಚೆ ಮೇಕೆದಾಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಮೇಕೆದಾಟಲ್ಲಿ ಫಾಲ್ಸ್ ಇದೆ, ಚುಂಚಿ ಫಾಲ್ಸ್ ಇದೆ. ಓಕೆ, ಅಲ್ಲಿ ಹೋಗಿ ಅಡುಗೆ ಮಾಡಿ ತಿಂದು ಒಂದು ಸ್ಲೀಪ್ ಹಾಕಿ ಆಮೇಲೆ ಬಿಟ್ಟು ಪ್ಲ್ಯಾನ್ ಮಾಡ್ತೀವಿ. ಅಲ್ಲೇ ಸರಿ. ರೋಡ್ ಈ ಥರ ಇದ್ರೆ ಪರವಾಗಿಲ್ಲ, ಬರೀ ಕಲ್ ಮೇಲೆ ಬರಲ್ಲ ಬಂದರೆ ಹೊರಗೆ ಹೋಗ್ಬಿಡಾರ. ಅದು ಓಡ್ಸೋ ಗೊತ್ತಿರಬೇಕು, ಯಾರ್ಯಾರ ತೊಂದರೆ ಎಲ್ಲ ಆಗಲ್ಲ. ಅದೇ ಚೆನ್ನಾಗಿದೆ ಆಫ್ ರೋಡ್.